ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. 11ನೇ ತಾರೀಕು ಪ್ರಧಾನವಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, 12ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 27ನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿಗಳು. ಅದೇ ರೀತಿ ಗ್ರಹ ಕುಂಡಲಿಯಲ್ಲೂ ಕೂಡ ವೃಷಭ ರಾಶಿಯಲ್ಲಿ ಇರತಕ್ಕಂಥ ಗುರುವು, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಕುಜನು, ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತುವು, ಕುಂಭ ರಾಶಿಯಲ್ಲಿ ಇರತಕ್ಕಂತಹ ಶನಿ, ಅದೇ ರೀತಿ ಬುಧ, ಅದೇ ರೀತಿಯಾಗಿ ಬರತಕ್ಕಂತಹ ರವಿಯಿಂದಾಗಿ ಮೀನರಾಶಿಯಲ್ಲಿರುವಂತಹ ಶುಕ್ರ, ಅದೇ ರೀತಿ ರಾಹುವಿನಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಸಿಂಹರಾಶಿ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ರವಿಯು ಮಕರ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಕಾಲಘಟ್ಟ. ಈ ಒಂದು ಕಾಲಘಟ್ಟದಲ್ಲಿ ಗುರುವಿನ ಅನುಕೂಲವೂ ಕೂಡ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಶ್ರೇಯಸ್ಸನ್ನು ಕಾಣುವಂಥದ್ದಾಗಿರ್ಬೋದು, ಅಥವಾ ಒಳ್ಳೊಳ್ಳೆ ಅವಕಾಶಗಳು, ಅದೇ ರೀತಿ ಸಂದರ್ಭಗಳು ನಿಮಗೆ ಕೂಡಿ ಬರುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಸ್ವಲ್ಪ ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಅಭಿಪ್ರಾಯ ಭೇದಗಳು ಬರುವಂಥದ್ದಿರಬಹುದು, ಅಥವಾ ನೀವು ಹೇಳಿರುವಂಥ ಕೆಲವಷ್ಟು ನಿರ್ಧಾರಗಳಿಗೆ ವಿರೋಧಗಳು ಬರುವಂಥ ಸಾಧ್ಯತೆಗಳಿರಬಹುದು. ವಾದ ವಿವಾದಗಳು, ಕುಟುಂಬದಲ್ಲಿ ಕೆಲವಷ್ಟು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಕಷ್ಟವಾಗುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಅನಾವಶ್ಯಕವಾಗಿರುವಂಥ ವಿಷಯಗಳಲ್ಲಿ ಹೆಚ್ಚಿಗೆ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿದೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಏಕಾಗ್ರತೆ ಅವಶ್ಯಕತೆಗಳು, ಅದೇ ರೀತಿ ಪ್ರಯತ್ನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಹೆಚ್ಚಿನದಾಗಿ ಕಂಡು ಬರುತ್ತಾ ಇವೆ. ಅದೇ ರೀತಿ ದುಡ್ಡಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ದಾಖಲೆ ಪತ್ರಗಳಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದಾಗಿರ್ಬೋದು, ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಕೆಲವಷ್ಟು ಚಟುವಟಿಕೆಗಳಲ್ಲಿ ದಾಖಲೆ ಪತ್ರಗಳ ಅವಶ್ಯಕತೆ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಆ ಒಂದು ವಿಷಯದಲ್ಲಿ ಮೋಸಗಳಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಇನ್ನು ಸಹೋದರರೊಂದಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಸಹೋದರರೊಂದಿಗೆ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು, ಬಾಂಧವ್ಯ ವೃದ್ಧಿ ಆಗುವಂಥ ಯೋಗ ಈ ಸಂದರ್ಭದಲ್ಲಿದೆ. ಅದೇ ರೀತಿಯಾಗಿ ಗ್ರಹ ಸೌಲಭ್ಯಗಳನ್ನು ವೃದ್ಧಿಪಡಿಸಿಕೊಳ್ಳುವಂಥದ್ದು, ಮನೆಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಪೂರಣೆಯನ್ನು ಮಾಡಿಕೊಳ್ಳುವಂಥ ಯೋಗವೂ ಕೂಡ ಇರುವಂಥದ್ದು, ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಾಫಲಗಳಿದೆ. ಅದೇ ರೀತಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಒಳ್ಳೆಯ ಒಂದು ಕಾಲಘಟ್ಟ. ಅದೇ ರೀತಿ ಮಕ್ಕಳ ಒಂದು ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಗಮನವನ್ನು ಇಡಬೇಕಾದಂಥ ಅವಶ್ಯಕತೆಗಳಿದೆ. ಕೆಲವಷ್ಟು ಚಟುವಟಿಕೆಗಳಲ್ಲಿ ಗೌರವಗಳನ್ನು ತರುವಂತಹ ಅಥವಾ ಕೆಲವಷ್ಟು ಸ್ಪರ್ಧೆಗಳಲ್ಲಿ ಗೆಲ್ಲುವಂತಹ ಯೋಗಗಳು, ಅವಕಾಶಗಳು ಕೂಡ, ಸಪೋರ್ಟ್ ಕೂಡ ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ ಕಂಡು ಬರ್ತಾ ಇದೆ. ಇನ್ನು ಋಣಕ್ಕೆ ಸಂಬಂಧಪಟ್ಟು, ಸಾಲಕ್ಕೆ ಸಂಬಂಧಪಟ್ಟು, ಶತ್ರುಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯವನ್ನು 6ನೇ ಸ್ಥಾನದಿಂದ ಚಿಂತನೆ ಮಾಡುವಂತಹ ಪದ್ಧತಿಗಳಾಗಿರೋದ್ರಿಂದಾಗಿ ಸ್ವಲ್ಪ ಶತ್ರುಗಳಿಂದ ಆದಷ್ಟು ದೂರ ಇರಿ. ಮತ್ಸರ ಮಾಡುವವರಿಂದಾಗಿರ್ಬೋದು, ಅಥವಾ ಕೆಲವಷ್ಟು ಹಿತಶತ್ರುಗಳಿಂದ ಆದಷ್ಟು ದೂರವಿದ್ದಷ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗ ವ್ಯವಹಾರಗಳಿಗೆ ಬೇಕಾಗಿರುವಂಥ ಫೈನಾನ್ಸ್ ವ್ಯವಸ್ಥೆಗಳು ಕೂಡ, ಸೌಲಭ್ಯವೂ ಕೂಡ ಆಗುವಂಥ ಯೋಗಗಳಿದೆ. ಅಭಿವೃದ್ಧಿಯನ್ನು ಪಡಿಸುವಂಥ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನು ಕೊಡಿ. ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗ ವ್ಯವಹಾರಗಳನ್ನು ಮಾಡುವವರಿಗೆ, ಹೋಟೆಲ್ ಬಿಸ್ನೆಸ್ಗಳು ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಗೋಚಾರ ಫಲಗಳಿಂದ ಕಂಡು ಬರ್ತಾ ಇದೆ. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ನಿಮ್ಮ ಒಂದು ಪತ್ನಿಯೊಂದಿಗೆ ಕೆಲವಷ್ಟು ವಾದವಿವಾದಗಳು ಅಥವಾ ಕೆಲವಷ್ಟು ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಅನಾವಶ್ಯಕವಾಗಿ ಕೆಲವಷ್ಟು ಸಿಟ್ಟು ಅಥವಾ ಗಡಿಬಿಡಿಯಲ್ಲಿ ತಗೊಂಡಂಥ ನಿರ್ಧಾರಗಳಿಂದಾಗಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ವಿವೇಚನೆಗೆ ತಕ್ಕಂತೆ ಸರಿಯಾದಂಥ ನಿರ್ಧಾರಗಳನ್ನು ತಗೊಂಡು ಮುಂದುವರಿರಿ. ಒಳ್ಳೆಯ ಪ್ರತಿಫಲಗಳು ನಿಮಗೆ ಅನುಕೂಲಗಳಾಗಿ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ 11ನೇ ಸ್ಥಾನವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಒಳ್ಳೆಯ ಲಾಭಾಂಶವೂ ಕೂಡ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ವ್ಯಥಾ ಖರ್ಚುಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ದಾಖಲೆ ಪತ್ರಗಳಿಲ್ಲದೆ ವಿಷಯಗಳಲ್ಲಿ ಕೆಲವಷ್ಟು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವುದರಿಂದಾಗಿ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ವಿಷಯದಲ್ಲಿ ಮುಂಜಾಗ್ರತೆಯಿಂದ ಮುಂದುವರಿಯಿರಿ. ಅದೇ ರೀತಿಯಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಅದೇ ರೀತಿಯಾಗಿ ಧರ್ಮ ಕರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ, ಅದೇ ರೀತಿಯಾಗಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ
ಒಂದು ದಯೆಗಳನ್ನು ಉಪಕಾರಗಳನ್ನು ಮಾಡಿಕೊಂಡು ಮುಂದುವರಿಯುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ತೀರ್ಥಕ್ಷೇತ್ರ ಅಥವಾ ಕೆಲವಷ್ಟು ಧಾರ್ಮಿಕವಾಗಿರುವಂಥ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ರಾಜಕೀಯ ರಂಗದಲ್ಲಿ ವಿಶೇಷವಾಗಿರುವಂಥ ಸ್ಥಾನಮಾನಗಳು ವೃದ್ಧಿಯಾಗುವಂಥದ್ದಾಗಿರ್ಬೋದು. ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನ್ಗಳಾಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿದೆ. ಅದೇ ರೀತಿಯಾಗಿ ಬೇಕಾಗಿರುವಂತಹ ಅನುಕೂಲಗಳನ್ನು ತೃತೀಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಂದಾಗಿ ಒಳ್ಳೆಯ ಅನುಕೂಲಗಳನ್ನು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ಕನಸಿಗೆ ತಕ್ಕಂತೆ ಇಲ್ಲಿ ತನಕ ಏನು ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ದೀರಿ ಅದನ್ನು ಸಕ್ಸಸ್ ಮಾಡಿಕೊಳ್ಳಿಗಿರುವಂಥ ದಿಶೆಯಲ್ಲಿ ಮಾಡುವಂಥ ಪ್ರಯತ್ನಗಳೆಲ್ಲವೂ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಅನುಕೂಲವಾಗಿ ಬರುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಇದು ಗೋಚಾರ ಫಲಗಳಾಗಿರೋದ್ರಿಂದಾಗಿ ನಿಮ್ಮ ವೈಯಕ್ತಿಕವಾಗಿರುವಂಥ ಜಾತಕವನ್ನು ಅವಶ್ಯಕತೆ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಚಿಂತನೆ ಮಾಡಿಕೊಂಡು ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ತಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಜ್ಯೋತಿಷಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ವಿನಾಯಕ್ ಆಸ್ಟ್ರೋಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಅನೇಕ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಈ ಚಾನಲ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಮ್ ರಾಮ್.